ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ. ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ. ಈ ಕ್ಯಾರೆಟ್ ಹಲ್ವಾನ ನಾವು ಮದುವೆ ಮನೆಗಳಲ್ಲಿ ಹಾಗೆ ಹೋಟೆಲ್ಗಳಲ್ಲಿ ಯಾವ ವಿಧಾನದಲ್ಲಿ ಮಾಡ್ತಾರೋ ಅದೇ ರೀತಿ ಇವತ್ತು ನಾವು ಸಹ ಮಾಡೋಣ. ತುಂಬ ರುಚಿಯಾಗಿರುತ್ತೆ, ಮಾಡೋದು ಕೂಡ ಅಷ್ಟೇ ಸುಲಭ. ಬಾಯಲ್ಲಿಟ್ಟರೆ ಬೆಣ್ಣೆ ಅಂತ ಕರಗೋ ಈ ಕ್ಯಾರೆಟ್ ಹಲ್ವಾನ ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕಡಾಯಿನಲ್ಲಿ 4ರಿಂದ 5 ಟೀ ಸ್ಪೂನಷ್ಟು ತುಪ್ಪನ ಸೇರಿಸಿ, ತುಪ್ಪ ಬಿಸಿಯಾದ ನಂತರ ಅರ್ಧ ಕೆಜಿಯಷ್ಟು ತುರಿದಿರೋ ಕ್ಯಾರೆಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಡೆಲ್ಲಿ ಕ್ಯಾರೆಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಕ್ಯಾರೆಟು ಕೆಂಪು ಬಣ್ಣದಲ್ಲಿರುತ್ತೆ. ಆರೆಂಜ್ ಕಲರ್ ಕ್ಯಾರೆಟನ್ನು ಸಹ ನೀವು ಸೇರಿಸ್ಕೋಬಹುದು. ಆರೆಂಜ್ ಕಲರ್ ಕ್ಯಾರೆಟನ್ನು ಬಳಸೋದ್ರಿಂದ ಸಕ್ಕರೆನ ಜಾಸ್ತಿ ಸೇರಿಸ್ಬೇಕಾಗತ್ತೆ. ಅದೇ ಈ ಡೆಲ್ಲಿ ಕ್ಯಾರೆಟನ್ನು ಬಳಸಿ ಮಾಡೋದ್ರಿಂದ ಸಕ್ಕರೆನ ಕಡಿಮೆ ಸೇರಿಸ್ಕೋಬೇಕಾಗತ್ತೆ, ಹಾಗೆ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಕ್ಯಾರೆಟನ್ನು ಬಿಸಿ ತುಪ್ಪಕ್ಕೆ ಸೇರಿಸಿದ ನಂತರ ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಕ್ಯಾರೆಟ್ ಎಲ್ಲ ತುಪ್ಪದ ಜೊತೆ ಚೆನ್ನಾಗಿ ಬೆರೆತು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ 2 ಕಪ್ಪಷ್ಟು ಕಾಯಿಸಿ ತಣ್ಣಗಾಗಿರೋ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ಹಾಲನ್ನು ಸಹ ನೀವು ಸೇರಿಸ್ಕೋಬಹುದು. ಹಾಲನ್ನು ಸೇರಿಸಿದ ನಂತರ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಸೌಟಾಡಿಸ್ತಾ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈಗ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ, ಹಾಲು ಸಹ ಡ್ರೈ ಆಗಿದೆ. ಈಗ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಸಪ್ಪೆ ಕೋವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸೋದ್ರಿಂದ ಮದುವೆ ಮನೆಗಳಲ್ಲಿ ಮಾಡೋ ರೀತಿಯೇ ಇರುತ್ತೆ. ಕೋವಾ ಬದಲಿಗೆ ನೀವು ಹಾಲಿನ ಪುಡಿಯನ್ನು ಅಥವಾ ಹಾಲಿನ ಕೆನೆಯನ್ನು ಸಹ ಸೇರಿಸ್ಕೋಬೋದು. ಕೋವಾನ ಸೇರಿಸಿದ ನಂತರ ಮೀಡಿಯಮ್ ಫ್ಲೇಮಲ್ಲೇ 5 ನಿಮಿಷ ಬೇಯಿಸ್ಕೋಬೇಕು. 5 ನಿಮಿಷದ ನಂತರ ಕೋವಾ ಎಲ್ಲ ಕ್ಯಾರೆಟ್ ಜೊತೆ ಬೆರೆತು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ. ಸಕ್ಕರೆನ ನಿಮ್ಮ ರುಚಿಗೆ ತಕ್ಕಂತೆ ನೀವು ಸೇರಿಸ್ಕೋಬಹುದು. ಕೆಲವರು ತುಂಬ ಸಿಹಿಯನ್ನು ಇಷ್ಟಪಡ್ತಾರೆ, ಕೆಲವರು ಮೀಡಿಯಂ ಸಿಹಿಯನ್ನು ಇಷ್ಟಪಡ್ತಾರೆ. ಸಕ್ಕರೆ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ 5 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. 5 ನಿಮಿಷದ ನಂತರ ನಾನಿಲ್ಲಿ ಸ್ವಲ್ಪ ಗೋಡಂಬಿ ಹಾಗೆ ಸ್ವಲ್ಪ ಬಾದಾಮಿಯನ್ನು ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಕೋಬಹುದು. ಈಗ ಗೋಡಂಬಿ ಹಾಗೆ ಬಾದಾಮಿಯನ್ನು ಸೇರಿಸಿ ಮೀಡಿಯಂ ಫ್ಲೇಮಲ್ಲೇ 3ರಿಂದ 4 ನಿಮಿಷ ಬೇಯಿಸ್ಕೊಳ್ಳೋಣ. ನಿಮಗಿಷ್ಟವಾಗೋ ಯಾವುದೇ ಡ್ರೈ ಫ್ರೂಟ್ಸನ್ನು ಸಹ ನೀವು ಸೇರಿಸ್ಕೋಬಹುದು. ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡೇ ಸೇರಿಸ್ಬೇಕು ಅಂತೇನಿಲ್ಲ. ಫ್ರೈ ಮಾಡ್ದೇ ಈ ರೀತಿ ಸೇರಿಸೋದ್ರಿಂದ ತುಂಬ ಮೃದುವಾಗಿ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 2 ಟೀ ಸ್ಪೂನಷ್ಟು ಒಣದ್ರಾಕ್ಷಿಯನ್ನು ಸೇರಿಸಿ ಒಂದ್ಸಲ ಮಿಕ್ಸ್ ಮಾಡ್ತಾ ಮೀಡಿಯಂ ಫ್ಲೇಮಲ್ಲೇ 2 ನಿಮಿಷ ಬೇಯಿಸ್ಕೊಳ್ತೀನಿ. ಬಾದಾಮಿ ಹಾಗೆ ಗೋಡಂಬಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಮೊದಲೇ ಅದನ್ನು ಸೇರಿಸಿ ಸ್ವಲ್ಪ ಬೆಂದ ನಂತರ ಈಗ ದ್ರಾಕ್ಷಿಯನ್ನು ಸೇರಿಸಿ ಬೇಯಿಸ್ಕೊಳ್ತಾ ಇದ್ದೀನಿ. ಹಲ್ವಾನ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀವೋ ಅಷ್ಟು ರುಚಿಯಾಗಿರುತ್ತೆ. ಈಗ ಕೊನೆಯದಾಗಿ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸಿ ಒಂದ್ಸಲ ಮಿಕ್ಸ್ ಮಾಡಿ 2 ನಿಮಿಷ ಬೇಯಿಸ್ಕೊಳ್ತೀನಿ. ತುಂಬ ರುಚಿಯಾದ ಕ್ಯಾರೆಟ್ ಹಲ್ವಾ ಈಗ ರೆಡಿಯಾಗಿದೆ. ನೀವು ನೋಡ್ತಾ ಇರಬಹುದು. ಕುಕ್ಕರ್ನಲ್ಲಿ ಮಾಡೋದ್ರಿಂದ ಹಲ್ವಾ ಏನೋ ತಯಾರಾಗುತ್ತೆ, ಆದರೆ ಸಾಂಪ್ರದಾಯಿಕವಾಗಿ ಹಲ್ವಾ ಇಷ್ಟು ರುಚಿಯಾಗಿ ಬರೋದಿಲ್ಲ. ನೀವು ಒಂದ್ಸಲ ಈ ಕ್ಯಾರೆಟ್ ಹಲ್ವಾನ ಮಾಡಿ ನಿಮ್ಮ ಫ್ಯಾಮಿಲಿಯವರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಬಿಸಿಗಿಂತ ತಣ್ಣಗಾದಷ್ಟು ಈ ಕ್ಯಾರೆಟ್ ಹಲ್ವಾ ರುಚಿ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಕ್ಯಾರೆಟ್ ಹಲ್ವಾ ಮಾಡಿದಾಗೆಲ್ಲ ಐಸ್ ಕ್ರೀಮ್ ಜೊತೆ ಕಾಂಬಿನೇಷನ್ ಆಗಿ ಈ ಕ್ಯಾರೆಟ್ ಹಲ್ವಾನ ತಿಂತಾರೆ. ಅದನ್ನು ಸಹ ಹೇಗೆ ಸರ್ವ್ ಮಾಡ್ತೀನಿ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತಿನ ಈ ರುಚಿಯಾದ ಕ್ಯಾರೆಟ್ ಹಲ್ವಾ, ಬಾಯಲ್ಲಿಟ್ಟರೆ ಬೆಣ್ಣೆ ಅಂತ ಕರಗೋ ಈ ಕ್ಯಾರೆಟ್ ಹಲ್ವಾ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತಷ್ಟು ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.